ನಮಸ್ಕಾರ. ಇವತ್ತಿನ ವಿಷಯ ದುಬಾರಿ ಷೇರುಗಳು ಇನ್ನು ಮುಂದಾದರೂ ಸ್ಪ್ಲಿಟ್ ಆಗಬಹುದೇ? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಷನ್. ಮೊನ್ನೆ ನಾವೊಂದು ಲೈವ್ ಡಿಸ್ಕಷನ್ ಮಾಡಿದ್ವಿ ಯೂಟ್ಯೂಬಲ್ಲಿ. ವಿಷಯ ಕಡಿಮೆ ಬೆಲೆಯ ಷೇರುಗಳನ್ನು ದೀರ್ಘ ಅವಧಿಗೆ ಕೊಂಡರೆ ಜಾಸ್ತಿ ಲಾಭವೇ, ಒಂದು ಚರ್ಚೆ ಮಾಡಿದ್ವಿ. ಈ ಚರ್ಚೆಯಲ್ಲಿ ನಾವು ಸಂಪೂರ್ಣವಾಗಿ ಈ ಮ್ಯಾಟರ್ನ ಕವರ್ ಮಾಡಿದ್ವಿ. ಇವತ್ತು ಅದಕ್ಕೆ ಪೂರಕವಾಗಿ ಮತ್ತೊಂದಷ್ಟು ವಿಷಯಗಳನ್ನು ತಿಳಿಸ್ತಾ ಇದ್ದೇವೆ. ಹೂಡಿಕೆದಾರರ ಮುಂದೆ ಎರಡು ಆಯ್ಕೆಗಳನ್ನು ಕೊಟ್ಟರೆ, ಒಂದು ದುಬಾರಿ ಷೇರು, ಮತ್ತೊಂದು ಕಡಿಮೆ ಬೆಲೆಯ ಷೇರು. ಯಾವುದನ್ನು ಆಯ್ಕೆ ಮಾಡ್ತೀರಿ ಅಂತಂದರೆ, ಹೆಚ್ಚಿನ ಜನ ಆಯ್ಕೆ ಮಾಡ್ಕೊಳ್ಳೋದು ಕಡಿಮೆ ಬೆಲೆಯ ಷೇರುಗಳನ್ನು. ಯಾಕಂತಂದರೆ ಅವರಲ್ಲಿ ಏನು ಫೀಲಿಂಗ್ ಇದೆ ಅಂತಂದರೆ, ನಾನು ಕಡಿಮೆ ಬೆಲೆಯ ಷೇರುಗಳನ್ನು ತಗೊಂಡ್ರೆ ಜಾಸ್ತಿ ಷೇರುಗಳನ್ನು ತಗೊಳ್ಬೋದು, ಅಲ್ಲಿಗೆ ಷೇರುಗಳೇನಾದರೂ ₹1 ₹2 ಮೇಲಕ್ಕೆ ಹೋದರೂ ಜಾಸ್ತಿ ಪ್ರಾಫಿಟ್ ಬರುತ್ತೆ ಅನ್ನುವಂಥ ಒಂದು ಉದ್ದೇಶ ಮತ್ತು ತಪ್ಪು ತಿಳುವಳಿಕೆ. ಉದಾಹರಣೆ ಕೊಡ್ತಾ ಇದ್ದೇನೆ. ಅಕಸ್ಮಾತ್ ಆಗಿ ಒಬ್ಬ ಹೂಡಿಕೆದಾರನ ಹತ್ರ ₹1,00,000 ಇದೆ ಅಂತಂದರೆ, ವೋಡಾಫೋನ್ ಐಡಿಯಾನ ₹13 ಹಾಗೆ ಕೊಳ್ತಾರೆ. 8,000 ಷೇರು, ಅಲ್ಲಿಗೆ 1,04,000 ಸಮಾಪ್ತಿ ಆಯಿತು. ಅಕಸ್ಮಾತು ಅದೇ ಏನಾದರೂ ಅಬಾಟ್ ಷೇರುಗಳನ್ನು ತಗೊಳ್ಳಿ, ಒಂದು ಷೇರಿಗೆ 25,000, 4 ಷೇರು ಖರೀದಿ ಮಾಡ್ಬೋದು ಅಂತಂದರೆ ಜನಗಳಿಗೆ ಕಾಣಿಸುತ್ತೆ ಇದರಲ್ಲಿ ಜಾಸ್ತಿ ಲಾಭ ಇಲ್ಲ. ಕಳೆದ 5 ವರ್ಷಗಳ ಚರಿತ್ರೆ ತಗೊಂಡ್ರೆ ವೋಡಾಫೋನ್ ಐಡಿಯಾದಲ್ಲಿ -2% ಇದೆ. ಅದೇ ಅಬಾಟ್ ಇಂಡಿಯಾದಲ್ಲಿ ಕಳೆದ 5 ವರ್ಷದಲ್ಲಿ ಕಂಟಿನ್ಯೂಯಸ್ ಆಗಿ 28% ಪರ್ ಆ್ಯನಮ್ ರಿಟರ್ನ್ಸ್ ಕೊಟ್ಟಿದೆ. ಅಂದರೆ ನಮ್ಮ ನಾಲೆಜ್ ಮತ್ತು ಎಕ್ಸ್ಪೀರಿಯನ್ಸ್ ಏನು ಹೇಳುತ್ತೆ ಅಂತಂದರೆ, ಹೂಡಿಕೆದಾರರು ಏನು ಮಾಡ್ತಾರೆ ಅಂತಂದರೆ, ಫಂಡಮೆಂಟಲ್ಸ್ ಆದ ಕಂಪನಿನ ನೋಡೋದೇ ಇಲ್ಲ, ಕೇವಲ ಶೇರಿನ ಪ್ರೈಸನ್ನು ನೋಡ್ತಾರೆ. ಹೈ ಪ್ರೈಸ್ ಶೇರ್ಸ್ ಅಂತಂದರೆ ಕೆಟ್ಟದ್ದು ಅಥವಾ ಇದರಲ್ಲಿ ಕಡಿಮೆ ಲಾಭ ಅನ್ನುವಂಥ ತಪ್ಪು ತಿಳುವಳಿಕೆ ಬಹಳ ಜನರಲ್ಲಿದೆ. ಈ ವಿಷಯದ ಮಧ್ಯದಲ್ಲಿ ಇನ್ನೊಂದು ವಿಷಯವನ್ನು ಕೂಡ ಹೇಳಬೇಕಾಗುತ್ತೆ. ಹೈ ಪ್ರೈಸ್ ಷೇರುಗಳಲ್ಲಿ ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಇದೆ. ಅಕಸ್ಮಾತ್ ನೀವೇನಾದರೂ ರಿಟೇಲ್ ಇನ್ವೆಸ್ಟರ್ಸ್ ಆಗಿದ್ದು SIP ಮಾಡ್ತೀನಿ ಅಂತಂದರೆ, ಯಾವುದಾದ್ರೂ ಷೇರಿನ ಬೆಲೆ 15,000, 25,000, 40,000 ಇದ್ದರೆ ಅದನ್ನು ತಿಂಗಳು ತಗೊಳ್ಳಿಕ್ಕಾಗೋದಿಲ್ಲ. ಮತ್ತೆ ನೀವು ಬಹಳಷ್ಟು ತಿಂಗಳುಗಳು ಕಾದು ಆ ಷೇರನ್ನು ತಗೊಳ್ಬೇಕಾಗತ್ತೆ. ಇದು ಒಂದು ದೊಡ್ಡ ಡಿಸ್ಅಡ್ವಾಂಟೇಜ್. ಹೂಡಿಕೆದಾರರು ಯಾವಾಗಲೂ ಕಾಯ್ತಾ ಇರುವಂಥ ಒಂದು ದೊಡ್ಡ ನ್ಯೂಸ್ ಏನು ಅಂತಂದರೆ, ಇಂತಹ ದೊಡ್ಡ ಕಂಪನಿಗಳು ಏನಾದರೂ ಸ್ಪ್ಲಿಟ್ ಮಾಡ್ತಾವ, ಇಲ್ಲ ಬೋನಸ್ ಇಶ್ಯೂ ಕೊಡ್ತಾವ, ಆಗ ಷೇರಿನ ಬೆಲೆ ಕಮ್ಮಿ ಆಗುತ್ತೆ, ಮುಂದಿನ ದಿನಗಳಲ್ಲಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು. ಇದು ಅವರ ಒಂದು ಮಹದಾಸೆ. ಮೊನ್ನೆ ಜನವರಿ 2024ರಲ್ಲಿ ನೆಸ್ಲೆ ಇಂಡಿಯಾದವರು ಅವರ ಶೇರನ್ನು ಸ್ಪ್ಲಿಟ್ ಮಾಡಿದರು. ₹10 ಶೇರನ್ನು ಮುಖಬೆಲೆ ₹1 ತಗೊಂಡ್ರು. ಅಲ್ಲಿಗೆ ಶೇರಿನ ಬೆಲೆ 25,000 ಇದ್ದದ್ದು 2,500 ಆಯಿತು. ಮತ್ತು ನೆಸ್ಲೆ ಷೇರುಗಳು ಹೇಗೆ ಜನರಿಗೆ ಒಂದಷ್ಟು ದುಬಾರಿ ಕಾಣಿಸ್ತು ಮತ್ತು ಯಾರೂ ಕೂಡ ರಿಟೇಲ್ ಇನ್ವೆಸ್ಟರ್ಸ್ ಟಚ್ ಮಾಡ್ತಾ ಇರಲಿಲ್ಲ, ಅಫೋರ್ಡಬಿಲಿಟಿ ಇರಲಿಲ್ಲ, ಈಗ ಆ ಜನ ಅದನ್ನು ಪರ್ಚೇಸ್ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಆದರೆ ಕೆಲವು ಪ್ರಮೋಟರ್ಸ್ ದೇ ಪ್ರಿಫರ್ ಟು ಕೀಪ್ ದ ಶೇರ್ ರೇಟ್ಸ್ ವೆರಿ ಹೈ ಟು ಎನ್ಶ್ಯೂರ್ ಲೆಸ್ ವಾಲಟೈಲಿಟಿ. ಅಂದರೆ ಷೇರಿನ ಬೆಲೆ ಕಡಿಮೆ ಇದ್ದರೆ ಹೆಚ್ಚಿನ ರಿಟೇಲ್ ಇನ್ವೆಸ್ಟರ್ಸ್ ಬೈಯಿಂಗ್ ಮಾಡ್ತಾರೆ, ಸೆಲ್ಲಿಂಗ್ ಮಾಡ್ತಾರೆ, ಬೈಯಿಂಗ್ ಮಾಡ್ತಾರೆ, ಸೆಲ್ಲಿಂಗ್ ಮಾಡ್ತಾರೆ. ಆ ಶೇರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ವಾಲಟೈಲಿಟಿ ಇರುತ್ತೆ. ಅದೇ ದುಬಾರಿ ಶೇರ್ ಆದರೆ ರಿಟೇಲ್ ಇನ್ವೆಸ್ಟರ್ಸ್ ಯಾರೂ ಬರೋದಿಲ್ಲ, ಕೇವಲ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಮಾತ್ರ ಅದನ್ನು ಖರೀದಿ ಮಾಡ್ತಾರೆ. ಅಲ್ಲದೆ ಟೋಟಲ್ ನಂಬರ್ ಆಫ್ ಶೇರ್ ಹೋಲ್ಡರ್ಸ್ ಆ ಕಂಪನಿಯಲ್ಲಿ ಕಮ್ಮಿ ಇರ್ತಾನೆ ದುಬಾರಿ ಷೇರುಗಳಲ್ಲಿ. ಆವಾಗ ಏನಾದರೂ ಶೇರ್ ಹೋಲ್ಡರ್ಸ್ ಹತ್ರ ನಾವು ಏನಾದರೂ ಪರ್ಮಿಷನ್ ತಗೊಳ್ಬೇಕು ಅಥವಾ ಏನಾದರೂ ಅಪ್ರೂವಲ್ ತಗೋಬೇಕು ಅಂತಂದರೆ ಭಾಳ ಈಸಿ ಆಗುತ್ತೆ. ಅದೇ ಏನಾದರೂ ಅವರು ಆ ಶೇರನ್ನು ಸ್ಪ್ಲಿಟ್ ಮಾಡಿದ್ರೆ ಜಾಸ್ತಿ ಜನ ಶೇರ್ ಹೋಲ್ಡರ್ಸ್ ಇರ್ತಾರೆ, ಆವಾಗ ಈ ಪರ್ಮಿಷನ್ಸನ್ನು ಅಪ್ರೂವಲನ್ನು ತಗೊಳ್ಳೋದು ಕಠಿಣ ಆಗುತ್ತೆ. ಇವತ್ತು ನಿಮ್ಮ ಮುಂದೆ ಒಂದು ಪಟ್ಟಿ ಇಟ್ಟಿದ್ದೇನೆ. ಇಂತಹ ದುಬಾರಿ ಷೇರುಗಳು ಮುಂದಿನ ದಿನಗಳಲ್ಲಿ ಕಂಪನಿ ಮ್ಯಾನೇಜ್ಮೆಂಟ್ ಅವರು ಈ ಷೇರುಗಳನ್ನು ಸ್ಪ್ಲಿಟ್ ಮಾಡ್ತಾರೆ, ಇಲ್ಲ ಬೋನಸ್ ಕೊಡಬಹುದು ಅಂತ ನಾವು ಊಹಿಸ್ಕೊಳ್ತಾ ಇದ್ದೇವೆ ಮತ್ತು ಇತರ ಹೂಡಿಕೆದಾರರ ಪರವಾಗಿ ಆಶಿಸುತ್ತಾ ಕೂಡ ಇದ್ದೇವೆ. ಮೊದಲನೇದ್ದು MRF, ಮದ್ರಾಸ್ ರಬ್ಬರ್ ಫ್ಯಾಕ್ಟ್ರಿ. ಅಪ್ರಾಕ್ಸಿಮೇಟ್ ಸ್ಟಾಕ್ ಪ್ರೈಸ್ 1,29,000. ಕಂಪನಿ ಇವತ್ತಿನವರೆಗೆ 2 ಬೋನಸ್ ಕೊಟ್ಟಿದೆ, 1970, 1975. ಷೇರುಗಳನ್ನು ಇನ್ನೂವರೆಗೆ ಸ್ಪ್ಲಿಟ್ ಮಾಡಿಲ್ಲ. ಅದಕ್ಕೋಸ್ಕರ ಷೇರಿನ ಬೆಲೆ
ಬಹಳ ಜಾಸ್ತಿ ಕಾಣಿಸುತ್ತೆ. ಇದು ಲಾರ್ಜೆಸ್ಟ್ ಟೈರ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಇನ್ ಇಂಡಿಯಾ. MRF ಸ್ಟಾಕ್ ಪ್ರೈಸ್ ಒಂದು ವರ್ಷದಲ್ಲಿ 49% ರಿಟರ್ನ್ಸ್ ಕೊಟ್ಟಿದೆ. ಯಾರು ಕೂಡ ನಂಬಲಿಕ್ಕೆ ಆಗೋದಿಲ್ಲ, ಇಷ್ಟು ಕಾಸ್ಟ್ಲಿ ಶೇರ್ನಲ್ಲಿ ಇಷ್ಟು ರಿಟರ್ನ್ಸ್ ಬಂದಿದೆ ಅಂತ. 3 ವರ್ಷದಲ್ಲಿ 18% ಪರ್ ಆನಮ್, 5 ವರ್ಷದಲ್ಲಿ 19% ಪರ್ ಆನಮ್, 10 ವರ್ಷದಲ್ಲಿ 20% ಪರ್ ಆನಮ್. ಈಗ ಎರಡನೆಯ ಕಂಪನಿ ಪೇಜ್ ಇಂಡಸ್ಟ್ರೀಸ್. ಅಪ್ರಾಕ್ಸಿಮೇಟ್ ಸ್ಟಾಕ್ ಪ್ರೈಸ್ 36,000. ಕಂಪನಿ ಇವತ್ತಿನವರೆಗೆ ಬೋನಸ್ಸು ಮತ್ತು ಸ್ಪ್ಲಿಟ್ ಅನ್ನು ಕೊಟ್ಟಿಲ್ಲ. ಎಕ್ಸ್ಕ್ಲೂಸಿವ್ ಲೈಸೆನ್ಸಿ ಆಫ್ ಜಾಕಿ ಗಾರ್ಮೆಂಟ್ಸ್ ಇನ್ ಇಂಡಿಯಾ, ಶ್ರೀಲಂಕಾ, ಬಾಂಗ್ಲಾದೇಶ್, ನೇಪಾಲ್, UAE ಇತ್ಯಾದಿ. ಪೇಜ್ ಇಂಡಸ್ಟ್ರಿ ಸ್ಟಾಕ್ ರಿಟರ್ನ್ಸ್ ಒಂದು ವರ್ಷದಲ್ಲಿ -11%, 3 ವರ್ಷದಲ್ಲಿ 7%, 5 ವರ್ಷದಲ್ಲಿ 9%, 10 ವರ್ಷದಲ್ಲಿ 20% ಪರ್ ಆನಮ್. ಮೂರನೆಯ ಕಂಪನಿ ಹನಿವೆಲ್ ಆಟೋಮೇಷನ್ ಇಂಡಿಯಾ. ಅಪ್ರಾಕ್ಸಿಮೇಟ್ ಸ್ಟಾಕ್ ಪ್ರೈಸ್ ₹45,000. ಕಂಪನಿ ಇವತ್ತಿನವರೆಗೆ ಬೋನಸ್ ಶೇರ್ಸು ಸ್ಪ್ಲಿಟ್ ಮಾಡಿಲ್ಲ. ಒನ್ ಆಫ್ ದಿ ಲೀಡಿಂಗ್ ಕಂಪನೀಸ್ providing automation and software solutions to clients from various sectors: aerospace, healthcare, chemicals, retail ಇತ್ಯಾದಿ. ಹನಿವೆಲ್ ಆಟೋಮೇಷನ್ ಸ್ಟಾಕ್ ರಿಟರ್ನ್ಸ್ ಒಂದು ವರ್ಷಕ್ಕೆ 26%, 3 ವರ್ಷಕ್ಕೆ 1%, 5 ವರ್ಷಕ್ಕೆ 13%, 10 ವರ್ಷಕ್ಕೆ 30%. ನಾಲ್ಕನೇ ಕಂಪನಿ ಪಟ್ಟಿಯಲ್ಲಿರೋದು ಶ್ರೀ ಸಿಮೆಂಟ್. ಅಪ್ರಾಕ್ಸಿಮೇಟ್ ಸ್ಟಾಕ್ ಪ್ರೈಸ್ 24,500. ಕಂಪನಿ ಇವತ್ತಿನವರೆಗೆ ಬೋನಸ್ಸು ಕೊಟ್ಟಿಲ್ಲ, ಸ್ಪ್ಲಿಟು ಮಾಡಿಲ್ಲ. ಥರ್ಡ್ ಲಾರ್ಜೆಸ್ಟ್ ಸಿಮೆಂಟ್ ಪ್ರೊಡ್ಯೂಸರ್ ಇನ್ ಇಂಡಿಯಾ, ಲೋಯೆಸ್ಟ್ ಕಾಸ್ಟ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಈ ಕಂಪನಿ. ಶ್ರೀ ಸಿಮೆಂಟ್ ಸ್ಟಾಕ್ ರಿಟರ್ನ್ಸ್ 1 ಇಯರ್ 1%, 3 ವರ್ಷಕ್ಕೆ -5% ಪರ್ ಆನಮ್, 5 ವರ್ಷಕ್ಕೆ 4% ಪರ್ ಆನಮ್, 10 ವರ್ಷಕ್ಕೆ 15% ಪರ್ ಆನಮ್. ಈಗ ಐದನೆಯ ಕಂಪನಿ 3M ಇಂಡಿಯಾ. ಅಪ್ರಾಕ್ಸಿಮೇಟ್ ಸ್ಟಾಕ್ ಪ್ರೈಸ್ 30,000. ಕಂಪನಿ ಇವತ್ತಿನವರೆಗೆ ಬೋನಸ್ಸು ಮತ್ತು ಸ್ಪ್ಲಿಟ್ ಅನ್ನು ಕೊಟ್ಟಿಲ್ಲ. ಇದು ಪಾರ್ಟ್ ಆಫ್ ದ ಅಮೆರಿಕನ್ ಕಂಪನಿ 3M makes diverse products such as adhesives, healthcare products, consumer care products, etc. 3M India stock returns ಒಂದು ವರ್ಷಕ್ಕೆ 33%, 3 ವರ್ಷಕ್ಕೆ 4% ಪರ್ ಆನಮ್, 5 ವರ್ಷಕ್ಕೆ 5% ಪರ್ ಆನಮ್, 10 ವರ್ಷಕ್ಕೆ 23% ಪರ್ ಆನಮ್. ಇದಲ್ಲದೇ ಕೆಲವು ಹೈ ಪ್ರೈಸ್ ಶೇರ್ಸ್ಗಳು ಮಾರುಕಟ್ಟೆಯಲ್ಲಿದ್ದಾವೆ. ಅವುಗಳ ಹೆಸರನ್ನು ಕೂಡ ಮೆನ್ಷನ್ ಮಾಡ್ತಾ ಇದ್ದಾನೆ. ಮಾರುತಿ ಸುಜುಕಿ ₹13,000, ಅಬಾಟ್ ಇಂಡಿಯಾ ₹25,000, ಬಾಷ್ ₹29,000, ಪ್ರಾಕ್ಟರ್ ಅಂಡ್ ಗ್ಯಾಂಬಲ್ ಹೈಜೀನ್ ಅಂಡ್ ಹೆಲ್ತ್ $16,000. ಮೊನ್ನೆವರೆಗೆ ನೆಸ್ಲೆ ಇಂಡಿಯಾ ಕೂಡ ಇದೇ ಪಟ್ಟಿಯಲ್ಲಿತ್ತು. ಮೊನ್ನೆ ಅದನ್ನು ಸ್ಟೇರ್ ಸ್ಪ್ಲಿಟ್ ಮಾಡಿದ ಮೇಲೆ ಆ ಕಂಪನಿ ಇವಾಗ ಒಂದಷ್ಟು ಅಫೋರ್ಡೆಬಿಲಿಟಿಯನ್ನು ಕಂಡುಕೊಂಡಿದೆ. ಈಗ ವಿಡಿಯೋದ ಕೊನೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ ನಮ್ಮ ಸಮೀಕ್ಷೆಗಾಗಿ. ಈಗ ನಿಮ್ಮ ಮುಂದೆ ಈ ರೀತಿ ದುಬಾರಿ ಕಂಪನಿಯ ಷೇರುಗಳನ್ನು ನಮೂದಿಸಿ ಇಟ್ಟಿದ್ದೇನೆ. ಅದೇನಾದರೂ ಮುಂದಿನ ದಿನಗಳಲ್ಲಿ ಸ್ಪ್ಲಿಟ್ ಮಾಡಿದ್ರೆ ಅವುಗಳಲ್ಲಿ ಯಾವ ಶೇರನ್ನು ಕೊಳ್ಳಲಿಕ್ಕೆ ನಿಮಗೆ ಆಸಕ್ತಿ ಇದೆ ಅದನ್ನು ಚಾಟ್ ಬಾಕ್ಸ್ನಲ್ಲಿ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.